ಸಂಕ್ರಾಂತಿಗೂ ಮುನ್ನವೇ ಡಿಕೆಶಿ ಸಿಎಂ ಆಗ್ತಾರಾ? ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದ್ರ ಡಿಕೆ ಆಪ್ತ ಶಾಸಕ. ಸಿಎಂ ಪಟ್ಟಕ್ಕೆ ಹೊಸ ಟೈಮ್ ಫಿಕ್ಸ್ ಮಾಡಿದ ಡಿಕೆಶಿ ಆಪ್ತ ಶಾಸಕ. ಸಂಕ್ರಾಂತಿಗೂ ಮುನ್ನವೇ ಡಿಕೆಶಿ ಸಿಎಂ ಆಗ್ತಾರಾ? ಹಾಗಾದ್ರೆ ಕಾಂಗ್ರೆಸ್ ಕುರ್ಚಿ ಕಿಚ್ಚಿಗೆ ಡಿಕೆ ಆಪ್ತ ಶಾಸಕ ತುಪ್ಪ ಸುರಿದ್ರ ಸಿಎಂ ಪಟ್ಟಕ್ಕೆ ಹೊಸ ಟೈಮ್ ಫಿಕ್ಸ್ ಮಾಡಿದ್ದಾರೆ ಡಿಕೆಶಿ ಆಪ್ತ ಶಾಸಕ. ನವೆಂಬರ್ ಆಯ್ತು, ಈಗ ಸಂಕ್ರಾಂತಿಗೂ ಮುನ್ನವೇ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಮಾತನ್ನ ಡಿಕೆ ಆಪ್ತ ಹೇಳಿರೋದು. ಕಾಂಗ್ರೆಸ್ ಕುರ್ಚಿ ಕಿಚ್ಚಿಗೆ ತುಪ್ಪ ಸುರಿದ್ರ ಆಗಿದ್ರೆ ಸಿಎಂ ಪಟ್ಟಕ್ಕೆ ಹೊಸ ಟೈಮ್ ಫಿಕ್ಸ್ ಆಗಿದೆ. ನಿಖರ ದಿನವನ್ನ ಹೇಳಲಾಗಿದೆ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಜನವರಿ 6ರಂದು 99% ಸಿಎಂ ಕುರ್ಚಿ ಸಿಗುವ ವಿಶ್ವಾಸ ಇದೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು, ಡಿಕೆಶಿಗೆ ಅವಕಾಶ ಸಿಗಬೇಕು, ಹೈಕಮಾಂಡ್ ಸ್ಪಂದಿಸುತ್ತೆ. ಜನವರಿ 6 ಮತ್ತು ಜನವರಿ 9 ಡಿಕೆಶಿ ಅದೃಷ್ಟದ ಸಂಖ್ಯೆ ಅಂತ ಇಕ್ಬಾಲ್ ಹೇಳಿರೋದು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ಬರು ರಾಜ್ಯದ ಆಸ್ತಿ. ಡಿಕೆಶಿ ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದು ಬೇಡಿಕೆ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಮಾತನಾಡಿದ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನು ವಿಶೇಷ ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾ ಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ವಿರೋಧ ನೋಡಿ, ಇಲ್ಲಿ ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ ನಾವೆಲ್ಲರೂ ಒಂದನೇ ಇದ್ರಲ್ಲಿ ಬಣ ಇಲ್ಲ. ಟೈಗರ್ ಜಿಂದಾಯ ಅಂತ ಹೇಳ್ತಾರೆ. ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನು ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾ ಬಲ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್. ಆನಂದ್, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಡಿಕೆಶಿ ಆಪ್ತರು ಇಷ್ಟೊಂದು ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಕಾರಣ ಆದ್ರೂ ಏನು ಅಂತ ಆನಂದ್? ವಿನುತಾ, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಕಳೆದ 1 ತಿಂಗಳು ನಡೀತಾ ಇರತಕ್ಕಂಥ ವಿದ್ಯಮಾನವನ್ನು ಗಮನಿಸ್ತಾ ಇದ್ದರೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪದಂಗೆ ಕಾಣ್ತಾ ಇದೆ. ದೆಹಲಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲ ಡಿಕೆಶಿ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರು ಮತ್ತು ಸಚಿವರು ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಏನು ಸಂದೇಶಕ್ಕಾಗಿ ಅವರೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಅದು ಬರುತ್ತೆ ಅನ್ನುವಂಥದ್ದು. ಯಾಕೆಂದರೆ ನಾಳೆ ಅಂದರೆ ಇವತ್ತು ಸಂಜೆ 4:30ಕ್ಕೆ ಡಿಕೆಶಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆ ಕೆಲ ಸಚಿವರು ಕೂಡ ತೆರಳುತ್ತಾ ಇದ್ದಾರೆ, ಕೆಲ ಶಾಸಕರು ಕೂಡ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರ್ತಕ್ಕಂಥದ್ದು ಹೋರಾಟಕ್ಕಾದರೂ ಕೂಡ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನಿಗದಿಯಾದಂತೆ ಅವರು ನಾಳೆ ವಾಪಸ್ ಬರಬೇಕಾಯಿತು, ಬದಲಾಗಿ 1 ದಿನ ಸ್ಟೇ ಮಾಡಿ ಸೋಮವಾರ ಅವರು ಬೆಂಗಳೂರಿಗೆ ವಾಪಸ್ಸಾಗಿ ಮಂಗಳವಾರ ಬೆಳಗ್ಗೆ ಬೆಳಗಾವಿಗೆ ಆಗಮಿಸ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರ ಶೆಡ್ಯೂಲ್ ಕೂಡ ಈಗಾಗಲೇ
ಈಗಾಗಲೇ ಫಿಕ್ಸ್ ಆಗಿದೆ. ಸೊ ಈ ಒಂದು ಶೆಡ್ಯೂಲ್ ಫಿಕ್ಸ್ ಆಗ್ತಿದ್ದ ಹಾಗೆಯೇ ಅವರ ಆಪ್ತ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರುಗಳು ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶ ಕೊಡುವ ರೀತಿಯಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜನವರಿ 6 ಅಥವಾ 9ಕ್ಕೆ ಈಗ ಮುಖ್ಯಮಂತ್ರಿ ಆಗ್ತಕ್ಕಂಥ ಖಚಿತ ಅನ್ನುವಂಥ ಮಾತನ್ನು ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಇದು ಮೊದಲ ಬಾರಿಗೆ ಹೇಳಿದ್ದಲ್ಲ, ಬದಲಾಗಿ ಸುವರ್ಣಸೌಧದಲ್ಲೂ ಕೂಡ ಹೇಳಿದರು ಮತ್ತು ಇವತ್ತು ಕೂಡ ರಾಮನಗರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಅವರಿಗೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಗುಡ್ ನ್ಯೂಸ್ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದಂಗೆ ಕಾಣ್ತಾ ಇದೆ. ಯಾಕೆಂದರೆ DKC ಅವರ ಆಪ್ತ ಬಳಗದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಆರಂಭದಿಂದಲೂ ಕೂಡ ಅವರು DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದವರು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾನೆ ಬಂದಿದ್ರು. ಅವರು ಅದಕ್ಕಾಗಿ ಪಕ್ಷದಿಂದ ನೋಟಿಸನ್ನು ಕೂಡ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗಿತ್ತು. ಇಷ್ಟು ನಿಖರವಾಗಿ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಉತ್ತಮವಾಗಿರುವಂಥ ಸಂದೇಶದ ಮಾಹಿತಿ ಲಭ್ಯ ಆಗಿದೆ. ಆ ಕಾರಣಕ್ಕಾಗಿ ಅವರು ಈ ರೀತಿಯಾಗಿರುವಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಬೋದು, ನಾಳೆ ರಾತ್ರಿ ಭೇಟಿ ಮಾಡ್ಬೋದು, ನಾಡಿದ್ದು ಕೂಡ ಭೇಟಿ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಕಳೆದ ಬಾರಿ ದೆಹಲಿಗೆ ಹೋದಾಗ ಮಾತುಕತೆಗಳು ಸಕಾರಾತ್ಮಕ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಈ ಬಾರಿ ದೆಹಲಿಗೆ ಹೋದಾಗ ಒಂದು ಉತ್ತಮವಾದಂಥ ಸಂದೇಶ, ಒಂದು ಮಾತುಕತೆಗೆ ಪೂರಕವಾದಂಥ ವಾತಾವರಣ ಇದೆ. ಆ ಮಾತುಕತೆ ಬಳಿಕ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಯಾಕೆಂದರೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಕೂಡ ದೆಹಲಿಯಲ್ಲಿ ನಾಳೆ ಇರ್ತಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ನಾಳೆ ಸಂಜೆ ಪ್ರತಿಭಟನೆ ಮುಗಿದ ಬಳಿಕ ಸಂಜೆ 4 ಅಥವಾ 5 ಗಂಟೆ ಸುಮಾರಿಗೆ ಹೈಕಮಾಂಡ್ ನಾಯಕರು ಒಂದು ಸುತ್ತಿನ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರುವಂಥ. ಹಾಗಾಗಿ ಒಂದು ಗುಡ್ ನ್ಯೂಸ್ನ ನಿರೀಕ್ಷೆಯಲ್ಲಿರುವಂಥ DKC ಬಣದ ಶಾಸಕರುಗಳು ಜನವರಿ 6 ಮತ್ತು 9 ದಿನಾಂಕವನ್ನು ಘೋಷಣೆ ಮಾಡೋದ್ರ ಮೂಲಕ ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ. CM ಆಗ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.